ಫಸ್ಟ್ ಹೆಡಿಂಗ್ ಫೋರ್ತ್ ಕ್ವಶನ್. ಓಕೆ, ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾನೆ, 4u² + 8u. ಓಕೆ, ಇಲ್ಲಿ ಏನು ಮಾಡ್ಬೇಕು ನಾವು, ಫಸ್ಟು ಫೈಂಡ್ ದ ಜೀರೋಸ್ ಅಂತ ಕೊಟ್ಟಿದ್ದಾನೆ. ಜೀರೋಸ್ ಅಂದ್ರೆ ಏನು, ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಬೇಕು. ಓಕೆ, ನಿಮ್ಮ ತಲೆಯಲ್ಲಿ ಏನು ಜೀರೋಸ್ ಅಂದ್ರೆ ಸೊಲ್ಯೂಷನ್ ಅಂತ ನೆನ್ಪಿಟ್ಕೊಳ್ರಿ. ಓಕೆ, ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆ್ಯಂಡ್ ವೆರಿಫೈ. ಆ ವೆರಿಫೈ ಯಾವ ಥರ ಮಾಡಬೇಕು ಆಮೇಲೆ ನೋಡೋಣ. ಫಸ್ಟ್ ಜೀರೋಸು ಫೈಂಡ್ ಔಟ್ ಮಾಡಬೇಕು. ಓಕೆ, ಇದು ಕ್ವಶನ್ ಕೊಟ್ಟಿರೋದವನು. ಓಕೆ, ಈಗ ನೀವೇ ನೋಡಿದ್ರೆ 4u² + 8u. ಓಕೆ, ನಾನು ಇದ್ರ ಜೀರೋಸ್ ಕಂಡುಹಿಡಬೇಕಂದ್ರೆ ಫಸ್ಟ್ ಇದನ್ನ ಈಕ್ವಲ್ ಟು 0 ಅಂತ ತಗೋಬೇಕು. ಓಕೆನಾ, ಈಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಇಲ್ಲಿ 3 ನಂಬರ್ಸ್ ಇಲ್ಲ, 2 ನಂಬರ್ ಇರೋದ್ರಿಂದ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಯಾವ ತರ ಅಂದ್ರೆ ಇವ್ರಿಬ್ರಲ್ಲೇ ಕಾಮನ್ ತೆಗ್ದ್ಬಿಡೋಣ. ಇವ್ರಿಬ್ರಲ್ಲಿ ಕಾಮನ್ ಏನು, ಓಕೆ, ಇಬ್ರು 4 ಟೇಬಲ್ ಅಲ್ಲಿ ಹೋಗ್ತಾರೆ. ಇಲ್ಲಿ u² ಇದೆ, ಇಲ್ಲಿ u ಇದೆ. ಓಕೆನಾ, ಸೊ 4u ಕಾಮನ್ ತೆಗೆದ್ರೆ 4u × u 4u² ಬರುತ್ತೆ, ಪ್ಲಸ್ 8 ಬರ್ಬೇಕು. 4 2 = 8, ಇಲ್ಲಿ u ಇದೆ, ಇಲ್ಲಿ u ಬರುತ್ತೆ. ಈಗ ಚೆಕ್ ಮಾಡಿ, 4u × u 4u², ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4u × 2 8u ಬರುತ್ತೆ, ಈಕ್ವಲ್ ಟು 0. ಓಕೆನಾ, ಸೊ ಈಗ ಇದಾದ್ಮೇಲೆ ನೀವು ಒಂದು ಸ್ವಲ್ಪ ಚಿಕ್ಕ ಬೇಸಿಕ್ ಗೊತ್ತಿರಬೇಕು. ಒಂದು ತಿಳ್ಕೊಳ್ರಿ, ಆನ್ಸರ್ 0 ಬರ್ಬೇಕಂದ್ರೆ, ಈ ಎಕ್ಸಾಂಪಲ್ ಯಾವ್ದು ಅನ್ಕೊಳ್ಳೋಣ, ಇದು ಆನ್ಸರ್ 0 ಬರ್ಬೇಕಂದ್ರೆ ಈಗ 2 ನಂಬರ್ ಮಲ್ಟಿಪ್ಲೈ ಇದಾವ ಅಂತ ಅನ್ಕೊಳ್ಳೋಣ. ಅವು ಯಾವ ನಂಬರ್ ಗೊತ್ತಿಲ್ಲ, ಬಟ್ ಆನ್ಸರ್ 0 ಬರ್ಬೇಕಂತಂದ್ರೆ ಐದರ್ ಇಲ್ಲಾದ್ರೂ 0 ಇರ್ಬೇಕು, ಇಲ್ಲಾದ್ರೂ 0 ಇರ್ಬೇಕು. ಹಂಗಿದ್ರೆ ಮಾತ್ರ ಆನ್ಸರ್ 0 ಬರೋಕ್ ಚಾನ್ಸ್. ಓಕೆನಾ, ಇಲ್ಲಿ ಕೂಡ ಅಷ್ಟೇ, 2 ನಂಬರ್ ಇದೆ, ಇದೊಂದು ನಂಬರು ಇದೊಂದು ನಂಬರ್, ಇವ್ರಿಬ್ಬರು ಇಂಟು ಮಾಡಿದ್ರೆ 0 ಬರ್ತಿದೆ ಅಂದ್ರೆ ಒಂದು ಇವನಾದ್ರೂ 0 ಇರಬೇಕು, ಇಲ್ಲ ಇವನಾದ್ರೂ 0 ಇರಬೇಕು. ಸೊ ನಾನೇನ್ ತಗೊಂತೀನಿ, ಒಂದು 4u = 0 ಆರ್ u + 2 = 0. ಓಕೆ, ಐದರ್ ಇವನಾದ್ರೂ 0 ಇರ್ಬೇಕಿಲ್ಲ, ಇವನಾದ್ರೂ 0 ಇರಬೇಕು. ಈಗ u = 0 ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ಈಗ ಹೇಳ್ರಿ, 0/anything is 0 ಆಯ್ತು, u ವ್ಯಾಲ್ಯೂ 0 ಆಯ್ತು. ಒಂದು ವ್ಯಾಲ್ಯೂ ಆನ್ಸರ್ ಏನು, u = 0 ಆರ್ u + 2 ಆ ಕಡೆ ಹೋದ್ರೆ -2 ಬಂತು. ಓಕೆ, ಈಗ ನಾವು 2 ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ವಿ, ನಥಿಂಗ್ ಬಟ್ ಏನು, ಜೀರೋಸ್ ಫೈಂಡ್ ಔಟ್ ಮಾಡಿದ್ವಿ. ಒಂದು ಬಂದ್ಬಿಟ್ಟು u = 0, ಇನ್ನೊಂದು u = -2. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂತ ಅಂಡ್ ವೆರಿಫೈ ಮಾಡಂತ ಹೇಳ್ತಾನೆ. ಸೊ ವೆರಿಫೈ ಹೆಂಗ್ ಮಾಡ್ಬೇಕಂತ ನೋಡೋಣ. ಈಗ ಅವ್ನು ನಮಗೆ ಕೊಟ್ಟರೆ ಈಕ್ವೇಶನ್ ಏನು, 4u² + 8u + 0. ಓಕೆ, ನಾರ್ಮಲ್ ಆಗಿ ಕ್ವಾಡ್ರಾಟಿಕ್ ಈಕ್ವೇಶನ್ ಯಾವ ಫಾರ್ಮ್ ಅಲ್ಲಿ ಇರಬೇಕು, ax² + bx + c = 0. ಇಲ್ಲೇನೋ u² ಇದೆ, u ಇದೆ, ಬಟ್ ಒಂದು ನಂಬರ್ ಮಿಸ್ ಆಗಿದೆ, c ವ್ಯಾಲ್ಯೂ ಇಲ್ಲ. ಕರೆಕ್ಟಾ? ಸೊ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೆದ್ರೆ 4u² + 8u, ಅಲ್ಲಿ c ಇಲ್ಲ ಅಂದ್ರೆ ನಥಿಂಗ್ ಬಟ್ ಅದು c ವ್ಯಾಲ್ಯೂ 0 ಇದೆ ಅಂತ ಅರ್ಥ. ಓಕೆ, ಇವಾಗ ಕ್ವಾಡ್ರಾಟಿಕ್ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬಂತ, ax² + bx + c. ಈಗ ಹೇಳ್ರಿ, a ವ್ಯಾಲ್ಯೂ ಏನಾಗುತ್ತೆ, a ವ್ಯಾಲ್ಯೂ 4 ಆಯ್ತು, b ವ್ಯಾಲ್ಯೂ ಏನಾಯ್ತು 8 ಆಯ್ತು, c ವ್ಯಾಲ್ಯೂ ಏನಾಯ್ತು 0 ಆಯ್ತು. ಓಕೆನಾ, ನಮಗೆ a b c ವ್ಯಾಲ್ಯೂ ಗೊತ್ತಾಯ್ತು. ಈಗ ನಮಗೆ 2 ಆನ್ಸರ್ ಬಂದಿದೆ ಅಲ್ಲ, ಒಂದನ್ನ ಆಲ್ಫಾ ಅಂತ ತಗೊಳ್ರಿ, ಆಲ್ಫಾ = 0. ಇನ್ನೊಂದು ಆನ್ಸರ್ನ ಬೀಟಾ ಅಂತ ತಗೊಳ್ರಿ, ಬೀಟಾ ವ್ಯಾಲ್ಯೂ ಏನು -2. ಓಕೆನಾ, ಈಗ ನೆಕ್ಸ್ಟ್ ವೆರಿಫೈ ಮಾಡೋಣ. 2 ಫಾರ್ಮುಲಾ ವೆರಿಫೈ ಮಾಡಬೇಕು. ಫಸ್ಟ್ ಫಾರ್ಮುಲಾ ಬಂದ್ಬಿಟ್ಟು ಸಮ್ ಆಫ್ ದ ಜೀರೋಸ್ ಫಾರ್ಮುಲಾ. ಸಮ್ ಆಫ್ ದ ಜೀರೋ ಫಾರ್ಮುಲಾ ಬಂದ್ಬಿಟ್ಟು -b/a. ಈಗ ಸಮ್ ಆಫ್ ದ ಜೀರೋ ಅಂತಂದ್ರೆ ನಥಿಂಗ್ ಬಟ್ ಅದರ ಅರ್ಥ ಏನು, ಆಲ್ಫಾ ಪ್ಲಸ್ ಬೀಟಾ. ಓಕೆನಾ, ಸಮ್ ಆಫ್ ದ ಜೀರೋ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ. ಈಗ ಆಲ್ಫಾ ವ್ಯಾಲ್ಯೂ ಏನು 0 ಪ್ಲಸ್ ಬೀಟಾ ವ್ಯಾಲ್ಯೂ ಏನು -2. ಪ್ಲಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರೀಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಮೈನಸ್ ಬಿ ವ್ಯಾಲ್ಯೂ ಏನಿದೆ 8, ಎ ವ್ಯಾಲ್ಯೂ ಏನಿದೆ 4. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 4 1 = 4 2 = ಆಯ್ತು. ಈಗ 0 ಪ್ಲಸ್ ಇಂಟು ಮೈನಸ್ -2 = ಇಲ್ಲಿ ಏನಾಯ್ತು -2 ಇದೆ. ಈಗ ನೀವು 1 ತಿಳ್ಕೊಂಡ್ಬಿಟ್ರೆ 0 - 2 ಏನಾಗುತ್ತೆ, ಆನ್ಸರ್ -2 ಆಗುತ್ತೆ. ಓಕೆನಾ, ಈಗ 0 - 2 -2 ಆಗುತ್ತೆ. ಅದೇ 0 - 10 ಅಂದ್ರೆ -10 ಅಂತ ಬರೀಬೇಕು. ಸೊ ಇಲ್ಲಿ 0 - 2 -2 ಬಂತು, ಈ ಕಡೆ ಸಾಲ್ವ್ ಮಾಡ್ಬಿಡ -2 ಬಂತು, ಇವರಿಬ್ರು ವೆರಿಫೈ ಆದ್ರು. ಈಗ ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ವೆರಿಫೈ ಮಾಡಬೇಕು, ಅದು ಬಂದ್ಬಿಟ್ಟು ಪ್ರಾಡಕ್ಟ್ ಆಫ್ ಜೀರೋಸ್. ಸೊ ಪ್ರಾಡಕ್ಟ್ ಆಫ್ ಜೀರೋಸ್ ಫಾರ್ಮುಲಾ ಬಂದು c/a. ಪ್ರಾಡಕ್ಟ್ ಅಂದ್ರೆ ಏನು, ಆಲ್ಫಾ ಇಂಟು ಬೀಟಾ. ಓಕೆ, ಸೊ ಆಲ್ಫಾ ಇಂಟು ಬೀಟಾ ಅಂದ್ರೆ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಆಲ್ಫಾ ಬಂದು ಏನಿದೆ 0 ಇಂಟು ಬೀಟಾ ವ್ಯಾಲ್ಯೂ ಏನಿದೆ -2 ಇದೆ,
ಈಕ್ವಲ್ ಟು ಸಿ ವ್ಯಾಲ್ಯೂ ಏನಿದೆ 0 ಬೈ ಎ ವ್ಯಾಲ್ಯೂ ಏನಿದೆ 4. ಈಗ 0 ಇಂಟು ಎನಿಥಿಂಗ್ ಈಸ್ 0, 0 ಡಿವೈಡೆಡ್ ಬೈ 4 ಬಂದ್ಬಿಟ್ಟು 0. ಸೊ ಇವರಿಬ್ಬರು ಕೂಡ ಈಕ್ವಲ್ ಆದ್ರು. ಸೊ ಏನ್ ಬರೀಬೋದು ನಾನು, ಹೆನ್ಸ್ ವೆರಿಫೈಡ್ ಅಂತ ಬರೀಬೋದು. ಓಕೆನಾ? ಸೊ ಸಮ್ ಆಫ್ ದ ಜೀರೋಸ್ ಫಾರ್ಮ್ನ ಕೂಡ ವೆರಿಫೈ ಮಾಡಿದ್ವಿ, ಅಲ್ಲಿ ಪ್ರಾಡಕ್ಟ್ ಆಫ್ ಜೀರೋಸ್ ಕೂಡ ಫಾರ್ಮ್ನ ವೆರಿಫೈ ಮಾಡಿದ್ವಿ.